ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಂತೂ ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ಇದೆ. ಸೊ ಚಿಕ್ಕ ಮಕ್ಳು ಬಟ್ಟೆಯಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇವೆಲ್ಲ ನನ್ನ ಮಗಳಿಗೆ ತರಿಸಿದ್ದೆ. ಅಂಡ್ ಚಿಕ್ಕ ಮಕ್ಳು ಅಂತ ಹೇಳಿದ್ರೆ ಬರೀ ನನ್ನ ಮಗಳಿದಾಳಲ್ವಾ, ನೋಡ್ರಿ ಇಲ್ಲಿ ಎಂತ ಕೆಲಸ ಮಾಡ್ತಾ ಐತೆ. ಪುರಿ ತಿನ್ಕೊಂಡ್ ಕೂತೈತೆ, ಜುಟ್ಟು ಹಾಕಿದೀನಿ, ಆ ಜುಟ್ ಕಿತ್ ಎಸ್ತೈತೆ. ಅಕ್ಕ ಚೆನ್ನಾಗ್ ಕಾಣ್ತೀಯ ಅಕ್ಕ, ಹಿಂಗೆ ಚೆನ್ನಾಗ್ ಕಾಣ್ತೀರಾ? ತೋರ್ಸಲಿ ತೋರ್ಸಲಿ, ವಿಡಿಯೋ ತೋರ್ಸು. ಅಲ್ಲಿ ನೋಡಲ್ಲಿ, ಏ ಜುಟ್ಟಾಗಿ ಕೂರ್ಸಿದೀನಿ ನನ್ನ ಬಂಗಾರಿಗೆ. ಅಂಡ್ ಅವಳಿಗೆ ತರಿಸಿರೋದು ಬಟ್ಟೆ. ಅಂಡ್ ಅವಳಿಗಿನ ದೊಡ್ಡವರು ನಿಮ್ ಮನೇಲಿ ಮಕ್ಳಿದಾರೆ ಅಂದ್ರೂ ಆಗತ್ತೆ. ಅಂಡ್ ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ ಮಕ್ಳಿಗೂ ಕೂಡ ತರಿಸಿದೀನಿ. ನಿಮ್ ಮನೇಲಿ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಅಂದ್ರೆ 0 ಸೈಜ್ ಇಂದ 6 ಮಂತ್ಸ್ ಬೇಬಿಯಿಂದ ಹಿಡಿದು ಒಂದ್ 10 ವರ್ಷ 12 ವರ್ಷದ ಮಕ್ಳವರೆಗೂ ಕೂಡ ನಾವ್ ಏನ್ ತೋರಿಸ್ತೀನೋ ಡ್ರೆಸ್ ಆ ಸೈಜ್ ನಿಮ್ಗೂ ಸಿಗತ್ತೆ. ಬೇಕಂದ್ರೆ ಪರ್ಚೇಸ್ ಮಾಡಿ. ಅಂಡ್ ಬ್ಯಾಗ್ ಅಂತೂ ಸಖತ್ತಾಗಿದೆ. ಸೊ ಇನ್ನು ಗಂಡ್ ಮಕ್ಳು ಕಲೆಕ್ಷನ್ಸ್ ಸಾಕಷ್ಟು ಇದಾವೆ. ಸೊ ಎಲ್ಲಾನು ಇವತ್ತು ಓಪನ್ ಮಾಡಿ ತೋರಿಸ್ತೀನಿ. ಆನೆಸ್ಟ್ ಆಗಿ ಖಂಡಿತ ರಿವ್ಯೂ ಮಾಡ್ತೀನಿ. ಇದೆಲ್ಲ ನನ್ನ ಮಕ್ಳಿಗೆ ಯೂಸ್ ಮಾಡ್ತಾ ಇರುವಂತ ಡ್ರೆಸ್ಗಳೇನೆ. ಸೊ ಎಲ್ಲದ್ರಲ್ಲೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಗಳನ್ನ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಖಂಡಿತ ನಿಮ್ ಮಕ್ಕಳಿಗೆ ಮೀಶೋದಲ್ಲಿ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ FB ನಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಇವೆಲ್ಲ ತೋರ್ಸೋದಕ್ಕಿಂತ ಮುಂಚೆ ನಾನ್ ವೇರ್ ಮಾಡಿರೋದನ್ನ ತೋರಿಸ್ಬಿಡ್ತೀನಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ ಇವತ್ತು ನಾನು ಅಂತ ನನಗೆ ಅನ್ನಿಸ್ತಾ ಇದೆ. ಏಕೆಂದ್ರೆ ಈ ಟಾಪ್ ಇಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ, ಅನಿತಾ ಜೀನ್ಸ್ ಟಾಪ್ ತೋರಿಸಿ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಇದು XL ಅಲ್ಲಿ ತಗೊಂಡಿದ್ದೀನಿ ನಾನು. ಕಾಟನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಅಂಡ್ ಇದು ಬಂದು ಇಲ್ಲಿ ನೋಡಿ ಎಲಾಸ್ಟಿಕ್ ಬರುತ್ತೆ. ಲೂಸ್ ಆಯ್ತು ಟೈಟ್ ಆಯ್ತು ಅನ್ನಂಗೆ ಇಲ್ಲ, ಎಂತವ್ರಿಗೂ ಚೆನ್ನಾಗಿ ಕಾಣುತ್ತೆ. ಅಷ್ಟು ಚಂದ ಇದೆ. ಇದು ಏನೋ ಒಂಥರ ಲುಕ್ ಕಾಣ್ತಾ ಇದ್ದೀನಿ ಅನ್ನಿಸ್ತಾ ಇದೆ ನನಗೆ. ಸೊ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ. 367 ರೂಪಾಯಿ ಏನೋ ಇತ್ತು ಇದು ನಾನು ತಗೊಂಡಾಗ. ಕ್ವಾಲಿಟಿ ಮಾತ್ರ ಆಸಮ್. 100 ಔಟ್ ಆಫ್ 100 ಕೊಡ್ತೀನಿ. ತುಂಬಾನೇ ಚೆನ್ನಾಗಿದೆ. ಅಂಡ್ ವೈಟ್ ಕಲರ್ ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ. ಸೊ ನನಗಂತೂ ಇಷ್ಟ ಆಯ್ತು. ನನಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡಿ. ಓಕೆನಾ? ಸೊ ಈ ರೀತಿ ಶಾರ್ಟ್ ಟಾಪ್ ಬರುತ್ತೆ ಇದು. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮನೆ ಹತ್ರ ಹಾಕ್ಲಿಕ್ಕೆ ಅಥವಾ ಜೀನ್ಸ್ ಮೇಲೆ ಹಾಕ್ಲಿಕ್ಕೆ ಎಲ್ಲದಕ್ಕೂ ಚಂದ ಕಾಣಿಸುತ್ತೆ. ಸೊ ಈಗ ನೆಕ್ಸ್ಟ್ ಬಂದು ಈ ಬ್ಯಾಗ್ ನೇ ತೋರಿಸ್ಬಿಡ್ತೀನಿ. ನೋಡಿ, ಇದು ಎಲ್ಲಾದ್ರೂ ಹೊರಗಡೆ ಹಾಕೊಂಡು ಹೋಗೋಕೆ ತುಂಬಾ ಚೆನ್ನಾಗಿದೆ. ಅಂಡ್ ಅದ್ರಲ್ಲೂ ನೀವ್ ಯಾರಾದ್ರೂ ಕೆಲ್ಸಕ್ಕೆ ಹೋಗೋರು ಇದೀರಾ ಅಂತ ಹೇಳಿದ್ರೆ, ಆಕ್ಚುಲಿ ಇದು ನಮ್ಮ ಅಕ್ಕ ತರಿಸ್ಕೊಂಡಿದ್ದು ನನ್ನ ಹತ್ರ. ಇದೇನು ಉಲ್ಟಾ ತೋರಿಸ್ತಾ ಇದ್ದೀನ? ಹಿಂಗೆ ಸಾರಿ, ನೋಡಿ ಈ ತರ. ಸೊ ಅವಳಿಗಂತೂ ಲಂಚ್ ಎಲ್ಲ ಇಟ್ಕೊಂಡು ಹೋಗ್ಬೇಕಲ್ಲ ಹಾಸ್ಪಿಟಲ್ಗೆ. ಸೊ ಹಂಗಾಗಿ ಒಂದ್ ಬಾಟಲ್ ನೀರು ಎಲ್ಲ ಒಂಥರ ಭಾರ ತಡಿಯತ್ತೆ. ಇದು ತುಂಬಾ ಚೆನ್ನಾಗಿದೆ ಒಳಗಡೆನು. ಹೊರಗಡೆ ಅಂತೂ ಕ್ವಾಲಿಟಿ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ಬ್ಯಾಗ್ದು. ತುಂಬಾ ದೊಡ್ಡದಾಗಿ ಬಂದಿದೆ. ಅಂಡ್ ಇದ್ರಲ್ಲಿ ಕಲರ್ಸ್ ಅವೈಲಬಲ್ ಇಲ್ಲ, ಇದೊಂದೇ. ಇನ್ನೇನು ಒಳಗಡೆ ಬೇರೆ ಜಿಪ್ ಕೊಟ್ಟಿದ್ದಾರೆ ನೋಡಿ. ಇದ್ರದ್ದು ಪ್ರೈಸ್ ನ ನಾನು ಸ್ಕ್ರೀನ್ ಮೇಲೆನೆ ಕೊಟ್ಟಿರ್ತೀನಿ. ಸೊ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ. ಬಟ್ ಸಖತ್ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲು. ಬ್ಯಾಕ್ ಸೈಡ್ ಕೂಡ ಜಿಪ್ ಇದೆ. ಇನ್ನೊಂದು ನೋಡಿ, ಇಷ್ಟು ಉದ್ದ ಜಿಪ್ ಇದೆ. ಬ್ಯಾಕ್ ಸೈಡ್ ಅಲ್ಲಿ ಯಾರು ಕೊಡ್ತಾರೆ ಇಷ್ಟಿಷ್ಟುದ್ದ? ಆರಾಮಾಗಿ ಫೋನ್ ಗೀನು ಏನ್ ಇಟ್ಕೋತೀರಾ? ಒಂದಲ್ಲ ಒಂದ್ 5-6 ಫೋನ್ ಇಡಿಸುತ್ತೆ ಇದು ಹಿಂದೆ ಜಿಪ್ ಅಲ್ಲಿ. ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದ್ಸತಿ ನೇತಾಕೊಂಡು ತೋರಿಸ್ತೀನಿ ನೋಡಿ ಹೆಂಗ್ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ? ಸೊ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ತುಂಬಾ ಹುಡ್ಕಿ ಅವಳಿಗೆ ಇದನ್ನ ನಾನು ತೆಕ್ಕೊಟ್ಟೆ. ತುಂಬಾ ಕಡಿಮೆ ದುಡ್ಡು ಅನಿಸ್ತು. ತುಂಬಾ ವರ್ತ್ ಇದೆ. ತುಂಬಾ ಇಷ್ಟ ಆಯ್ತು. ಇದೆಲ್ಲ ಅಂಗಡಿನಲ್ಲಿ ಒಂದೊಂದು 1000 ರೂಪಾಯಿ ಹೇಳ್ತಾರೆ ನಿಜವಾಗ್ಲೂ ತಗೊಳಕ್ ಹೋದ್ರೆ. ಸೊ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಈ ಬ್ಯಾಗ್ದು ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಓಕೆನಾ? ಒನ್ ಆಫ್ ದ ಬೆಸ್ಟ್ ಬ್ಯಾಗ್ ಅಂತಾನೆ ಅನ್ಕೋತೀರಾ ನೀವು ಮನೆಗೆ ತಗೊಂಡಾಗ. ನಿಜವಾಗ್ಲೂ ಚೆನ್ನಾಗಿದೆ ಆಯ್ತಾ? ಸೊ ಈಗ ನೆಕ್ಸ್ಟ್ ಬಂದು ನನ್ನ ಮಗಳಿಗೆ ತೋರಿಸ್ಬಿಡ್ತೀನಿ. ಅಲ್ಲ ಮಗಳೇ, ನಿನ್ ತೋರಿಸ್ಲಾ? ನಿನಗ್ ಬೇಡವಾ ಇದು? ಕೊಡ್ಲಾ ಅಲ್ಲಿ ವಿಡಿಯೋಗೆ? ಕೊಟ್ಬಿಡ್ಲಾ? ಕೂಡ ನನ್ಗೆ ಇದು ಹಾಕಿರೋದು ಮೀಶೋದೆ ಅವಳದು. ಲಾಸ್ಟ್ ಟೈಮ್ ತೋರಿಸಿದ್ದೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಇದೊಂಥರ ಕಾಟನ್ ಫ್ರಾಕು ಅಲ್ಲ ಮಗಳ? ಚೆನ್ನಾಗ್ ಅನ್ಸುತ್ತಂತೆ. ನಿಂಗೆ ಏನ್ ಗೊತ್ತು? ಈ ಜುಟ್ ನೋಡಿ, ಜುಟ್ಟ ಕಳ್ಳುದ. ಸರಿ ಆಯ್ತು, ತಿನ್ನು. ನೀನ್ ಪುರಿ ತಿನ್ನು, ಅಚ್ಚುಕಟ್ಟಾಗಿ ತಿನ್ನುವ. ಡಿಸ್ಟರ್ಬ್ ಮಾಡ್ಬಿಡ ಮಮ್ಮಿಗೆ. ಸೊ ಇದು ಬಂದು ನೆಕ್ಸ್ಟ್ ಡ್ರೆಸ್ ಅವಳದೇನೆ. ಫ್ರಾಕು ತುಂಬಾ ಚೆನ್ನಾಗಿದೆ. ಬೇಬಿ ಪಿಂಕ್ ಕಲರ್ ಬರುತ್ತೆ. ಸ್ಲೀವ್ ನೋಡಿ ಯಾವ ರೀತಿ ಇದೆ ಅನ್ಬಿಟ್ಟು. ಆ ಸ್ಲೀವ್ ಇಂದ ಇನ್ನೂ ಅಟ್ರಾಕ್ಟ್ ಆಗಿ ಕಾಣ್ತಾಳೆ ಅವಳು. ಸೊ ಅವಳು ವೇರ್ ಮಾಡಿರೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದ್ದಾಳೆ ಅನ್ಬಿಟ್ಟು. ಅಂಡ್ ಆಕ್ಚುಲಿ ನಾನು ಬರೀ 16 ಸೈಜ್ ತರಿಸಿದೀನಿ ಅವಳಿಗೆ 1.5 ವರ್ಷ. ಇದು 0 ಸೈಜು ಅವಳಿಗೆ ಆಗತ್ತೆ. ಅಷ್ಟು ಸಣ್ಣ ಇದ್ದಾಳೆ ನನ್ನ ಮಗಳು. ಸೊ ಇದಿನ್ನು ದೊಡ್ಡ ಮಕ್ಕಳಿಗೂ ಕೂಡ ಸೈಜ್ ಇದೆ. ಸೊ ಅದು ನಾನು ಈಗ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಎಷ್ಟು ವರ್ಷದ ಮಕ್ಳವರೆಗೂ ಇದೇ ಫ್ರಾಕ್ ಸಿಗುತ್ತೆ ಅನ್ಬಿಟ್ಟು. ಅಂಡ್ ಪ್ರೈಸ್ ಎಷ್ಟಿದೆ ಅಂತಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ. ಸೊ ಇಷ್ಟ ಆದವರು ಪರ್ಚೇಸ್ ಮಾಡಿ. ಓಕೆನಾ?
ಸೊ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಬಂದು ಇನ್ನೊಂದು ಫ್ರಾಕು. ನನ್ನ ಪುಣ್ಯಂದೇ ಇದೂನು. ಅಲ್ಲ ಪುಣ್ಯ, ಇದು ಯಾರ್ದು ಮಗಳು? ಇದು ಯಾರ್ದಪ್ಪ? ನಾನ ನಿಂದಲ್ಲ, ಅಣ್ಣಂದು. ಅಣ್ಣಂದ ನಿಂದೆ. ಸೊ ಫ್ರೆಂಡ್ಸ್, ಇದು ಬಂದು ಪುಣ್ಯಂದು. ತುಂಬಾ ಚೆನ್ನಾಗಿದೆ. ಇದು ಏನ್ ಇವಾಗ ತಗೊಂಡಿರೋದಲ್ಲ, ತುಂಬಾ ದಿನ ಆಗೋಯ್ತು ಅನ್ಸುತ್ತೆ, 1 ವರ್ಷದ ಮೇಲಾಗಿದೆ. ಸೊ ಯಾವಾಗ್ಲೂ ಹಾಕ್ತಾನೆ ಇರ್ತೀನಿ ಅವಳಿಗೆ. ಚೆನ್ನಾಗಿ ಕಾಣಿಸುತ್ತೆ, ಏನೋ ಒಂಥರ. ಇದನ್ನು ವಿಡಿಯೋ ಹಾಕ್ತೀನಿ ಅವಳು ಹಾಕೊಂಡಿರೋದು ಹೆಂಗ್ ಕಾಣಿಸುತ್ತೆ ಅಂದ್ಬಿಟ್ಟು, ನಿಮ್ಗೆ ಅಲ್ಲಿ ಒಂದು ಕ್ಲಾರಿಟಿ ಸಿಗತ್ತೆ. ಇಲ್ಲಿ ಕೆಳಗಡೆ 3 ಸ್ಟೆಪ್ ಕೊಟ್ಟಿದ್ದಾರೆ, 3 ಲೇಯರ್. ಎಷ್ಟ್ ಚಂದ ಇದೆ ಗೊತ್ತಾ? ಸೊ ಚಿಕ್ಕ ಮಕ್ಳು ಬಟ್ಟೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅಂಡ್ ಇದು ಅಷ್ಟೇ, ತುಂಬಾ ದೊಡ್ಡ ಮಕ್ಳಿಗೂ ಸೈಜ್ ಅವೈಲೇಬಲ್ ಇದೆ. ಅದನ್ನ ಈಗ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಪ್ರೈಸ್ ಎಷ್ಟಾಗುತ್ತೆ ಅಂತಾನು ಅಲ್ಲೇ ತೋರಿಸ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಓಕೆ 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 ಫ್ರೆಂಡ್ಸ್, ಇದು ಬಂದು ನನ್ನ ಮಗಂದು ಸ್ಯೂಟು. ಬ್ಲೇಸರ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಒಳಗಡೆ ಇದು ಏನ್ ಹೇಳ್ತಾರೆ, ಟೀ ಶರ್ಟ್ ಅವನ್ಗೆ. ಸೊ ಫಸ್ಟ್ ಟೀ ಶರ್ಟ್ ಇದೆ, ವೈಟ್ ಅಂಡ್ ಗ್ರೀನ್ ಕಲರ್. ಇದು ತುಂಬಾ ಚೆನ್ನಾಗಿದೆ. ಈ ಬಟ್ಟೆ ತೋರ್ಸೋದ್ಕಿಂತ ಮುಂಚೆನೆ ನಿಮ್ಗೆ ಹೇಳ್ಬಿಡ್ತೀನಿ, ಕ್ವಾಲಿಟಿ ಮಾತ್ರ ನೀನು ವಿಡಿಯೋ ನೋಡೋಕ್ಕಿಂತ ಮುಂಚೆನೆ ಹೋಗ್ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ. ಇದು ದೊಡ್ಡ ಮಕ್ಳಿಗೂ ಸೈಜ್ ಅವೈಲೇಬಲ್ ಇದೆ. ಸೊ ಎಷ್ಟು ವರ್ಷದ ಮಕ್ಳಿಗೂ ಅವೈಲೇಬಲ್ ಇದೆ ಅಂದ್ಬಿಟ್ಟು ಈಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಮುಂದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಇದು ನೋಡಿ. ಸೊ ಈ ರೀತಿಯಾಗಿ ಬರುತ್ತೆ ಬ್ಲೇಸರು. ತುಂಬಾ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ ಗೊತ್ತಾ. ಒಂದು 3,000 ರೂಪಾಯಿ ಏನೋ ಅನ್ನೋ ರೀತಿ ಕಾಣಿಸುತ್ತೆ. ಆದ್ರೆ ಮೇ ಬಿ ಒಂದು 600 ರೂಪಾಯಿ ಏನೋ ಚಿಲ್ಲರೆ ಇದೆ. ಇದು 600 650 ಇರಬೇಕು. ಸೊ ಈಗ ಕರೆಕ್ಟ್ ಆಗಿ ನನಗೂ ನೆನಪಿಲ್ಲ. ಈಗ ಸ್ಕ್ರೀನ್ ರೆಕಾರ್ಡರ್ ಹಾಕ್ತೀನಲ್ಲ, ಅಲ್ಲಿ ನೋಡ್ಕೊಂಡು ಬನ್ನಿ. ಅಂಡ್ ಇದು ಬಂದು ಪ್ಯಾಂಟ್ ಬರುತ್ತೆ. ಇದಕ್ಕೆ ಪ್ಯಾಂಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಕ್ವಾಲಿಟಿನೇ ಸಖತ್ತಾಗಿದೆ ಗೊತ್ತಾ. ನನ್ನ ಬಂಗಾರಿ ಅಂತೂ ಮುದ್ದಾಗಿ ಕಾಣ್ತಾನೆ ಇದನ್ನ ಹಾಕೊಂಡ್ರೆ. ತೋರಿಸ್ತೀನಿ ಈಗ ಅವನು ಹಾಕೊಂಡ್ರದ್ರಲ್ಲಿ ಹೆಂಗ್ ಕಾಣ್ತಾನೆ ಅನ್ಬಿಟ್ಟು. ಮಮ್ಮಿ ಐ ಲವ್ ಯು ಹೇಳು. ಲವ್ ಯು. ಯಾರಿಗೆ? ಅಣ್ಣಮ್ಮಂಗೆ ಲವ್ ಯು. ಲವ್ ಯುನಾ? ಎಲ್ಲಿ ಹೋಗ್ತಾ ಇದ್ದೀರಾ ಇವಾಗ? ರೋಸಾ? ಯಾರಿಗೆ ಕೊಡ್ತೀರಾ ರೋಸು? ಈಗ ಅನಮ್ಮ ಯಾರು? ಯಾರು? ಏನಾಗ್ಬೇಕು ನಿಂಗೆ ಅನಮ್ಮ? ಅನಿತಾ ಚಮಂತ್ ಆಗ್ಬೇಕಾ? ಯಾರು ಅನಿತಾ ಚಮಂತ್? ನಿನಗೆ ಏನಾಗ್ಬೇಕು ಮಗನೇ? ನೀನ್ ಯಾರ ಮಗ? ಅಮ್ಮ ಬರೀ ಅಪ್ಪನ ಮಗ, ನಮ್ಮ ಮಗ ಅಲ್ವಾ? ಇಲ್ಲ, ಕರೆಕ್ಟಾಗಿ ಹೇಳು. ಅಮ್ಮ ಮಗನಾ? ಥ್ಯಾಂಕ್ ಯು ಮಗನೇ. ಹೋಗಪ್ಪ, ರೋಸ್ ಕಿತ್ಕೊಬ ನನ್ಗೊಂದು. ಹುಡ್ಗಿ ಕೊಟ್ಬಿಟ್ಟಿಯ ಯಾವ್ದಾದ್ರು ಹೋಗಿ ಪಕ್ಕದ ಮನೆ ಹುಡ್ಗಿಗೆ. ತೋಷು, ನೀನ್ ಪಕ್ಕದ ಮನೆ ಹುಡ್ಗಿಗೆ ರೋಸ್ ಕೊಡ್ತಿದ್ದಂತೆ. ಇಲ್ಲಿ ಕಿತ್ಕೊಂಡು ಹೋಗಿ ನೆನ್ನೆ ಕೊಡ್ತಿದ್ದಂತೆ. ನೆನ್ನೆ? ಇಲ್ವಾ? ಇಲ್ವಾ? ನೀನ್ ನಿಜ ಹೇಳು. ಇಲ್ಲ, ನಿಜವಾಗ್ಲೂ ಇಲ್ಲ. ಹುಡ್ಗಿ ಜೊತೆ ಮಾತಾಡ್ತಿದ್ದಂತೆ ನಿನ್ನೆ ನಿಂತ್ಕೊಂಡು. ಇಲ್ಲ, ಕೊಟ್ಟಿಲ್ಲ. ಆ ಹುಗ್ಗಿಗೆ ಕೊಟ್ಟಿಲ್ವಾ? ಸಾರಿ ಮಗನೆ, ಸುಮ್ಮನೆ ರೇಗಿಸ್ತೆ ನಿನ್ನ. ಲವ್ ಯು. ತಿರ್ಗು, ಹಿಂಗೆ ಹಿಂದೆ ತಿರ್ಗು. ಒಂದ್ ರೌಂಡ್ ತಿರ್ಗು. ಎಸ್, ಗುಡ್. ಬಾ. ಸೊ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ಇದು ಬಂದು ಯೆಲ್ಲೋ ಅಂಡ್ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ತರಿಸಿದ್ದೆ. ಈ ಕಲರ್ ಅವನ ಹತ್ರ ಇರ್ಲಿಲ್ಲ, ನನ್ನ ತೋಷಿ ಹತ್ರ. ನನ್ನ ಬಂಗಾರಿ ಖುಷಿ ಆಗ್ಬಿಟ್ಟಿದ್ದಾನೆ. ನಮ್ಮಮ್ಮ ಜಾಸ್ತಿ ಬಟ್ಟೆ ತಂದು ಕೊಟ್ಟಿದ್ದಾಳೆ ನನಗೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಬ್ಲಾಕ್ ಕಲರು. ಬಟನ್ಸ್ ನೋಡಿ ಎಷ್ಟು ಸ್ಟ್ಯಾಂಡರ್ಡ್ ಆಗಿದಾವೆ ಗೊತ್ತಾ ಬಟನ್ಸು. ಸೊ ಬ್ಲಾಕ್ ಕಲರ್ ಶರ್ಟ್ ಬರುತ್ತೆ ಒಳಗಡೆ. ಸೊ ಇದು ಅಷ್ಟೇ, ಫುಲ್ ಸ್ಲೀವ್ ಬರುತ್ತೆ ಗಂಡು ಮಕ್ಕಳಿಗೆ. ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರ ಮೇಲೆ ಬ್ಲೇಸರ್ ಬಂದು ಹಾಫ್ ಸ್ಲೀವ್ ಬರುತ್ತೆ ನೋಡಿ. ಈ ತರ ಬರುತ್ತೆ. ಸೊ ಇಲ್ಲಿ ಹಾಕಿದ್ದೇನೆ ನಮ್ಮ ತೋಷಿತ್ತು, ಅದರಲ್ಲಿ ನೀವು ನೋಡಿದಾಗ ಗೊತ್ತಾಗತ್ತೆ ನೋಡಿ. ಈ ತರ ಬಟನ್ ಹಾಕೊಳ್ಳೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದಕ್ಕೆ ಪ್ಯಾಂಟ್ ಬಂದು ಯೆಲ್ಲೋ ಕಲರ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚಂದ ಉಂಟು. ಇದಂತೂ ಅತೀ ಕಡಿಮೆ, ತುಂಬಾ ಅಂದ್ರೆ ತುಂಬಾ ಕಡಿಮೆ. ಮೇ ಬಿ ಒಂದು 300 ಮೇಲೆ 400 ರೂಪಾಯಿ ಒಳಗೆ ಅನ್ಸುತ್ತೆ. ಇವಾಗ ಪ್ರೈಸ್ನು ಕೂಡ ಎಕ್ಸಾಕ್ಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನು ದೊಡ್ಡ ಮಕ್ಕಳಿಗೆ, ಎಷ್ಟು ವರ್ಷದ ಮಕ್ಕಳಿಗೂ ಇದು ಅವೈಲೇಬಲ್ ಇದೆ ಅಂತಾನು ಹೇಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪರ್ಚೇಸ್ ಮಾಡಿ. ಓಕೆ ಚಿನ್ನಮ್ಮ, ಈ ಡ್ರೆಸ್ ಎಲ್ಲಿ ತಗೊಂಡಿದ್ದ ನೀನು? ಎಲ್ಲಿ? ಮೀಚದಲ್ಲಿ ತಗೊಂಡ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ತೋರ್ಸಲ್ಲಿ ಹೆಂಗಿದೆ? ಸೂಪರ್ ಹೇಳು. ಕ್ವಾಲಿಟಿ ಹೆಂಗಿದೆ ಇದು? ಅದು ಸೂಪರ್. ಹೇಳಲ್ಲಿ ಹೆಂಗಿದೆ ಅಂತ. ಸೂಪರ್. ಒಂದು ಒಪ್ಪಿ ಕೊಡಮ್ಮಂಗೆ. ಸುಮ್ಮನೆ ನಿಂತ್ಕೊ ಮಗನೇ. ಸೂಪರ್ ಹೇಳು. ಓಕೆ ಡನ್.
ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನು ಮಲ್ಗಿತ್ತು, ಪಚ್ಚುಪ್ಪ ನಿದ್ದೆ ಬರ್ತೈತಾ? ಅಲ್ಲೋಡಿ ನನ್ನ ಮಗಳು ಮಲ್ಗೈತೆ. ತಟ್ಟೆ ಒಳಗೆ ಕಾಲು ಹಾಕೊಂಡು ಪುರಿ ಒಳಗಡೆ. ಅಯ್ಯೋ ನಿದ್ದೆ ಬಂತಮ್ಮ. ಅಮ್ಮ ಬಾರೆ ಅಪ್ಪ ಪಾಚಿಸ್ತೀನಿ. ಬಾಲೆ ಮಗಳೇ ನೀನು. ನನ್ನ ಬಂಗಾರಿಗೆ ನಿದ್ದೆ ಬಂದ್ಬಿಟ್ಟೈತೆ. ಪಚ್ಚು ಕೊನ್ನೆಸ್ರು ಹೋಗಿತ್ತು, ಕೊನ್ನೆಸ್ರು. ಫ್ರೆಂಡ್ಸ್ ನೋಡಿ, ನನ್ನ ಬಂಗಾರ ಮಲ್ಕೊಂಡ್ಬಿಡ್ತು. ನಾನು ಮಾತಾಡ್ತಿದ್ದೀನಿ ನೋಡೇ ಇಲ್ಲ, ಅದು ಅಲ್ಲೇ ಮಲ್ಗೈತೆ ಪುರಿ ತಿನ್ಕೊಂಡು. ಸೊ ಮಲಗಿಸ್ಬೇಕು ಇವಾಗ. ಇನ್ನೇನು ನಿದ್ದೆ ಮಾಡಿದ್ದಾಳೆ, ಹೋಗಿ ರೂಮಿಗೆ ಮಲಗಿಸ್ಬರ್ತೀನಿ. ಅವನು ಮಲಗಿದ್ದಾನೆ ನನ್ನ ಬಂಗಾರ. ಸೊ ಇಬ್ರು ಮಧ್ಯಾಹ್ನ ಟೈಮಲ್ಲಿ ಮಲ್ಕೊಂಡ್ಬಿಡ್ತಾರೆ ಊಟ ಮಾಡಿಬಿಟ್ಟು. ಸೊ ಇವ್ರು ಮಲ್ಕೊಂಡ್ಬಿಟ್ರೆ ನಮ್ಗೊಂಚೂರು ಫ್ರೀ. ಸೊ ಇಲ್ಲ ಅಂತಂದ್ರೆ ಬರೀ ಇವ್ರ ಹಿಂದೆ ಓಡಾಡ್ತಾನೆ ಇರಬೇಕು. ಓಕೆ, ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ವಿಡಿಯೋ ಮಾಡ್ಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಅಂಡ್ ಇವತ್ತು ನಾನು ತೋರಿಸಿರೋ ಎಲ್ಲಾ ಬಟ್ಟೆಗಳದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲರೂ ಕೂಡ ಪರ್ಚೇಸ್ ಮಾಡಬಹುದು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.